ನಮಸ್ಕಾರ. ನನ್ನ ಮಾಧವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಶ್ರೀ ರೇಣುಕಾ ಎಲ್ಲಮ್ಮ ಮಹಾನ ಶಕ್ತಿ ದೇವತೆ. ಮನದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ರೇಣುಕಾ ಎಲ್ಲಮ್ಮ ತಾಯಿ ಮಹಾನ ಶಕ್ತಿ ದೇವತೆಯಾಗಿದ್ದಾಳೆ ಎಂದು ನಾವಕ್ಕಿ ಬ್ರಹ್ಮನ ಮಠದ ಶಪ್ರ ಶ್ರೀ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ತಾಲೂಕಿನ ಸುಕ್ಷೇತ್ರ ಅಸ್ಕಿ ಗ್ರಾಮದಲ್ಲಿ ಶ್ರೀ ರೇಣುಕಾ ಎಲ್ಲಮ್ಮ ತಾಯಿಯ ನೂತನ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಹಮ್ಮಿಕೊಂಡ ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಅವರು ಬುಧವಾರ ಆಶೀರ್ವಚನ ನೀಡಿದ್ದರು. ಕಳೆದ 20 ವರ್ಷಗಳಿಂದ ತಾವುಗಳು ತಾಯಿಯ ಜಾತ್ರೆಯನ್ನು ಮಾಡುತ್ತಾ ಬಂದಿರುವುದು ನೀವು ಎಲ್ಲಮ್ಮ ತಾಯಿಯ ಕುರಿತು ಹೊಂದಿರುವ ಭಕ್ತಿಯನ್ನು ಸೂಚಿಸುತ್ತದೆ. ಅವಳ ನೂತನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಶ್ಲಾಘನೀಯವಾದ ಕಾರ್ಯವಾಗಿದೆ. ಭೂಮಿ ಮೇಲೆ ಬದುಕಿರುವಷ್ಟು ದಿನ ಒಳ್ಳೆಯ ಪುಣ್ಯದ ಕಾರ್ಯಗಳನ್ನು ಮಾಡಿ ಏನೆಲ್ಲ ಸಂಪಾದಿಸಿದ್ದೀವೆಯೋ ಇಲ್ಲಿಯೇ ಬಿಟ್ಟು ಹೋಗ್ಬೇಕಾಗಿದೆ. ಎಲ್ಲಮ್ಮ ತಾಯಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದರು. ಪೂಜ್ಯ ಪ್ರಭಯ್ಯ ಸ್ವಾಮಿಗಳು ಮಾತನಾಡಿ, ಎಲ್ಲಮ್ಮ ತಾಯಿಯ ನೂತನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಪುಣ್ಯದ ಕಾರ್ಯವಾಗಿದೆ. ಸದಾ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುವಂತವಾಗಿರಿ. ನಾವದ್ಗಿ ಶಿವಾಚಾರ್ಯರು ಈ ಭಾಗದಲ್ಲಿ ಧರ್ಮ ಜಾಗೃತಿಯ ಕಾರ್ಯ ಮಾಡುತ್ತಿದ್ದಾರೆ. ಅವರಿಗೆ ನೀವೆಲ್ಲರೂ ಸಹಕಾರ ನೀಡಬೇಕು ಎಂದರು. ಒಡಕಿಹಾಳ ಬೇಕಿನಾಳದ ಪೂಜ್ಯ ಮಹೇಶ್ ಮುತ್ಯ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಾಯವಾಡಿ ಪಂಚಹಳ್ಳಿ ಹಿರೇಮಠದ ಪೂಜ್ಯ ಪ್ರಭುಲಿಂಗಯ್ಯ ಸ್ವಾಮಿ ಹಿರೇಮಠ್ ನೇತೃತ್ವ ವಹಿಸಿದ್ದರು ಹಾಗೂ ಪೂಜ್ಯ ಶರಣಯ್ಯ ಸ್ವಾಮಿ ಹಿರೇಮಠ್ ಸಮ್ಮುಖ ವಹಿಸಿದ್ದರು. ವೇಯು ಶಿವಯ್ಯ ಸ್ವಾಮಿ ಹಾಗೂ ರಾಜು ಬಡಿಗೇರ್ ಪೂಜಾ ವಿಧಿ ವಿಧಾನಗಳನ್ನು ನಿರ್ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಅಸ್ಕಿ ಗ್ರಾಮದ ಗಣ್ಯರು, ಹಿರಿಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಗಂಡಸನ ಮಾಡಬೇಕು. ಜಗತ್ತಿನ ಯಾರು ಇದ್ರೆ ಅದು ಎಲ್ಲ ಮಕ್ಕಳು ಅಂತ ಆನಿಸಂತಿ ಒಂದು 10 ನಾರ ಅತಿನ್ನ ಅಂದು ಹೋದಂತ 10 ನಾರ ಒಳಗೆ ರಾಯ ಕೊಡಬೇಕಾದ ಮುಂದೆ ಬಂದಾನ. ಅಂತ ಶಕ್ತಿ ಯಾರು ಬಂದಾರ ಇದ್ರೆ ಅದು ಎಲ್ಲ ತಾಯಿರಲ್ಲ ಅಂತ ಪುಣಾತ್ಮರು. ಅದಕ್ಕೆ ನಾವು ಎಲ್ಲರೂ ಕೂಡಿ ಆ ತಾಯಿಯ ನಾಮಸ್ಮರಣ ಮಾಡಿ ಭಕ್ತಿ ಭಾವ ಶಕ್ತಿ ನಾವೇನು ಭಕ್ತಿ ಇರ್ತೀವಿ ಅದು ಶಕ್ತಿ ಇರ್ತದೆ. ಹಂಗ ಎಲ್ಲರೂ ಮನಸ್ಸಿನಾಗ ಯಾರೇ ಕಾಯಿ ಕೊಟ್ಟು ಬಿಣ್ಣ ಕೊಟ್ಟರು ಹೋಗೋದಿಲ್ಲ, ಯಾವುದೋ ಕಾಣೆ ಅಂತರಿಂದ ಕೊಟ್ಟು ಬಿಡ್ತೀವಿ. ನಿಮಗೆಲ್ಲ ಭಾಗ್ಯ ಅಂತದಪ್ಪ ಅಂದ್ರ ನಮ್ಮ ಮಹೇಶ್ ಮುತ್ತೆ ಒಂದು ಫೋನ್ ಹಚ್ಚಿದ ನಿನ್ನೆ. ಅಪ್ಪಾಜಿ ಹಿಂಗ ಅಸ್ಕಿ ಗ್ರಾಮದೊಳಗೆ ಎಲ್ಲಮ್ಮ ತಾಯಿ ಮೂರ್ತಿ ಪ್ರತಿಷ್ಠಾಪನೆ ಐತಿ, ಬರಬೇಕು ಅಂತಂದಾಗ ನಾ ಏನು ಹಿಂದೆ ನೋಡಿಲ್ಲ ಮುಂದೆ ನೋಡಿ, ಆಯ್ತ್ರಿ ನೀವು ಹೇಳಿದ್ರೆ ಬರ್ತೀನಿ ಏನು. ಆದ್ರೆ ಇಲ್ಲಿ ಬಂದ ಮ್ಯಾಗ ಗೊತ್ತಾಗತ್ತ ಯಾಕ ಎಲ್ಲಮ್ಮ ತಾಯಿ ಈಗ ಕರ್ಸ್ಕೊಂಡಪ್ಪ ಅಂತಂದ್ರ ನಿಮ್ಮಲ್ಲಿ ನಿಜವಾದ ಕೂಡ ಬಹಳ ಪವಿತ್ರದ ಭಕ್ತಿ ಐತಂತ ನಮ್ಮ ಹೊರತ ಕರ್ಸ್ಕೊಂಡಾಳ. ಬಹಳ ಪವಿತ್ರದ ಭಕ್ತಿ ಐತಿ. ನಿಮ್ಮ ಮನೆಗಳ ಸಣ್ಣ ಇರಬಹುದು, ನಿಮ್ಮ ಸಂಸಾರ ಸಣ್ಣ ಇರಬಹುದು, ನಿಮ್ಮ ಹೊಲ ಸಣ್ಣದಿರ್ಬೋದು, ಆದ್ರ ಇಲ್ಲಿ ಕುಂತಿರ್ತಕ್ಕಂಥ ನಿಮ್ಮ ಮನಸ್ಸುಗಳು ಬಹಳ ದೊಡ್ಡದಾವ ಅನ್ನುವಂತ ಮಾತನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ಎಷ್ಟು ಒಂದು ಪುಣ್ಯದ ಕೆಲಸ ಮಾಡಿದಪ್ಪ ಅಂದ್ರ ಮೊದಲಿನ ಮೂರ್ತಿ ಬಹಳ ಭಿನ್ನಾಗಿತ್ತು ಅನ್ನುವಂತ ಮಾತನ್ನ ಕೇಳಿದ್ವಿ ನಾವು. ಭಿನ್ನಾದ ವಸ್ತು ಯೋಗ್ಯವಲ್ಲ ಪೂಜೆಗಂತ ಧರ್ಮದೊಳಗ ಶಾಸ್ತ್ರದೊಳಗೆ ಹೇಳ್ಕೊಂತ ಬರ್ತೇವೆ. ಒಂದು ಗದ್ದಿಗೆ ಕಟ್ಟಿರ್ತೀರಿ ಮನಿ ಒಳಗ, ಒಂದ್ ಕಡೆ ಎಲ್ಲರ ಮೂಲಿ ಅದು ಭಿನ್ನಾಗಿರ್ತಾರ, ಅದನ್ನ ಶುದ್ಧ ಮಾಡೋದ್ಬಿಟ್ಟ ನಿಮ್ ಮನಸ್ಸು ಸಮಾಧಾನ ಆಗಿಲ್ಲ. ಹಂಗ ಇಲ್ಲಿ ಎಲ್ಲಮ್ಮ ತಾಯಿ ಹೆಂಗಪ್ಪ ಅಂದ್ರೆ ಇಡೀ ಗ್ರಾಮವನ್ನೇ ಸಂರಕ್ಷಣೆ ಮಾಡುವಂತ ಶಕ್ತಿ ಆಕಿಗಿರ್ತೈತಿ. ಮತ್ತ ಆಕೆ ಕೂಡ ಭಿನ್ನ ಆದಾಗ ಅದನ್ನ ಶುದ್ಧ ಮಾಡಲಿ ಅಂದ್ರೆ ನಮ್ಮ ಮನಸ್ಸುಗಳು ಶುದ್ಧ ಆಗೋದಿಲ್ಲ, ಅಲ್ಲಿ ಭಕ್ತಿ ಭಾವ ಬರಲ್ಲ. ಅಲ್ಲಿ ಏನಾಗತ್ತಂದ್ರೆ ನಮ್ಮ ಮನಸ್ಸಿನೊಳಗೆ ಕಸಿಮಿಸಿ ಬರ್ತೈತಿ. ಆದ್ರೆ ನೀವೆಲ್ಲರೂ ಕೂಡಿ ಇವತ್ತು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವೆಲ್ಲರೂ ತನು ಮನ ಧನದಿಂದ ಇವತ್ತು ಮತ್ತೆ ಹೊಸ ನೂತನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರಲ್ಲ. ಇದು ಬಹಳ ದೊಡ್ಡ ಕೆಲಸ ಅನ್ನುವಂತ ಮಾತನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು.
ಬಹಳಷ್ಟು ಕಡೆ ನೋಡ್ತೀವಿ ನಾವು, ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದೋಗ್ಯಾವ. ಅಲ್ಲಿ ಪೂಜೆ ಮಾಡೋದು ದಿಕ್ಕಿಲ್ಲ, ಆ ಕಸ ಹೊಡೆಯೋದು ದಿಕ್ಕಿಲ್ಲ. ಆದ್ರ ಇಂಥ ದಿನಮಾನಗಳೊಳಗ, ಯಾಕಂದ್ರೆ ಇವತ್ತು ಜಗತ್ತಿನೊಳಗೆ ಏನೇನು ಆಗ್ಯಾವ, ಏನೇನ್ ನಡೆದಾವಂತ ನಿಮಗೆ ಗೊತ್ತೈತಿ, ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲ ಫೋನ್ಯಾಗ ನೋಡ್ತೀರಿ. ಇವತ್ತಿನ ಸಮಾಜ ಏನಿಗೂ ನಿಂತೈತಿ, ಇವತ್ತಿನ ಜನ ಯಾವ ರೀತಿಯಾಗಿ ಮನಸ್ಸುಗಳ ಬದಲಾವಣೆ ಆಗ್ಯಾವ, ಇವತ್ತಿನ ಜನ ಏನು ಮಾಡಬೇಕು ಮಾಡೋದು ಬಿಟ್ಟಾರ, ಮಾಡಬಾರ್ದೆಲ್ಲ ಮಾಡಕತ್ತಾರ. ಅಂತ ಸ್ಥಿತಿ ಒಳಗ ಇವತ್ತು ನಾವು ಧರ್ಮವಂತರಾಗಬೇಕು, ನಾವು ಅಮ್ಮನ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕು. ಇದಕ್ಕೆ ನಾವು ಭಕ್ತಿಯಿಂದ ನಡ್ಕೊಂಡು ಆ ದೇವರನ್ನ ಪಡ್ಕೋಬೇಕೇನು ಹುಟ್ಟೋದಿಲ್ಲ. ಇದು ಬಹಳ ದೊಡ್ಡ ಕೆಲಸ ಅನ್ನುವಂತ ಮಾತನ್ನ ನೀವೆಲ್ಲರ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ದೇವಸ್ಥಾನಗಳು ಒಂದು ಪೂಜಾ ಪುರಸ್ಕಾರ, ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡೋದನ್ನ ಅಷ್ಟು ಸುಲಭವಲ್ಲ. ಇವತ್ತಿನ ಕಾಲದೊಳಗ ಮನೆಯೊಳಗ 4 ಮಂದಿ ಇರ್ತೀರಿ, ಅಡಿಗೆ ಮಾಡಿರ್ತೀರಿ. ಒಬ್ಬ ಹೂವು ಹೆಚ್ಚಾಯ್ತಂತಲ್ಲ, ಒಬ್ಬ ಖಾರ ಹೆಚ್ಚಾಯ್ತಂತಾರೆ. ಇದು 4 ಮಂದಿ ಒಳಗೆ ನಡೀತದೆ. ಆದ್ರೆ ಇದೆಲ್ಲ ಸಮಾಜವನ್ನು ತಗೊಂಡು ಎಲ್ಲರ ಮನಸ್ಸುಗಳನ್ನು ತಗೊಂಡು ಮಾಡೋದು ಇತ್ತಲ್ಲ, ಇದು ಬಹಳ ದೊಡ್ಡ ಕೆಲಸ. ಹಂಗ ಮನುಷ್ಯನಾದರೂ ಯಾವಾಗಲೂ ಯಾರ ನಿಷ್ಠೆಗಿರ್ಬೇಕಪ್ಪ ಅಂದ್ರ ಪುಣ್ಯದ ನಿಷ್ಠೆಗಿರ್ಬೇಕಂತ. ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮ್ಗೆ, ಯಾವ ನಿಷ್ಠೆಗಿರ್ಬೇಕನ್ನೋದು. ಭಗವಂತನ ಹತ್ರ 2 ಲಿಸ್ಟ್ ಇರ್ತಾವಂತ. ಎಷ್ಟು ಲಿಸ್ಟು? 2 ಲಿಸ್ಟ್ ಇರ್ತಾವ. ಮತ್ತೆ ನಿಮ್ಮ ಮನೆ ಸಂತಿ ಲಿಸ್ಟ್ ಅಲ್ಲ, ಕೇಳಿದ್ರೆ ಲಕ್ಷ ಕೊಡೋದು. ನಿಮ್ಮ ಮನೆ ಸಂತಿ ಲಿಸ್ಟ್ ಅಲ್ಲ, ಭಗವಂತನ ಹತ್ರ 2 ಲಿಸ್ಟ್ ಇರ್ತಾವ. 2 ಲಿಸ್ಟ್ ಯಾವಪ್ಪ ಅಂದ್ರೆ, ಒಂದು ಪುಣ್ಯದ ಲಿಸ್ಟ್ ಇರ್ತೈತಿ, ಒಂದು ಪಾಪದ ಲಿಸ್ಟ್ ಅಂತ ಇರ್ತೈತಿ. ಒಂದು ಕಾಡಿನೊಳಗ ಒಂದು ದೊಡ್ಡ ಅರಮನೆ ಇತ್ತಂತ. ಆ ಅರಮನೆ ಮಗಳ ನದಿ ಹರಿತಿತ್ತಂತ. ಅದು ಏನಾಯ್ತು ಅಂದ್ರೆ, ಕಾಡಿಗೆ ಬೆಂಕಿ ಹತ್ತಿ ಒಂದಕ್ಕೊಂದು ಗಿಡ ತೆಗೆದು ಬೆಂಕಿ ಹತ್ತಾವ. ಕಾಡಿಗೆ ಒಂದಕ್ಕೊಂದು ಬೆಂಕಿ ಹತ್ಕೊಂತ ಎಲ್ಲಿಗೆ ಬಂತಪ್ಪ ಅಂದ್ರೆ ಅರಮನೆ ಸುಡಾಕಿ ಬಂತು. ಅರಮನೆಗೆ ಏನು ಬೆಂಕಿ ಹತ್ತಿ ಬಿಡ್ತು. ಎದುರಿಗೆ ಒಂದು ಆಲದ ಮರ, ಆ ಆಲದ ಮರದೊಳಗೆ ಒಂದು ಗುಬ್ಬಿ, ಒಂದು ಕಾಗೆ ಕುತ್ಕೊಂಡಿತ್ತು. ಈ ಅರಮನೆಗೆ ಬೆಂಕಿ ಹತ್ತಿದ್ದು ನೋಡಿ ಗುಬ್ಬಿಗೆ ಮನಸ್ಸು ತಡ್ಕೊಳ್ಳಿಲ್ಲ. ಇದು ಇತಿಹಾಸದೊಳಗಿರುವಂತ ಅರಮನೆ, ಇದು ಪುಸ್ತಕದೊಳಗೆ ದಾಖಲೆ ಇರುವಂತ ಅರಮನೆ ಸುಡಕತ್ತಲಪ್ಪ ಅಂತ ಮನಸ್ಸಿಗೆ ವಿಚಾರ ಬಂತಂತದೆ. ಅದಕ್ಕೆ ಆ ಗುಬ್ಬಿ ಏನ್ ಮಾಡ್ತಪ್ಪ ಅಂದ್ರ, ಇಡೀ ಕಾಡನೆ ಜಗದಾಗ ಹತ್ತಿ ಹೊಡ್ಕೊಂತ ಬಂದದ್ದಿ, ಅರಮನೆ ಸುಡಕತ್ತದ್ದಿ. ಆ ಗುಬ್ಬಿ ಏನ್ ಮಾಡ್ತಂದ್ರ, ಅಲ್ಲೇ ನದಿ ಒಳಗೆ ಇರ್ತಕ್ಕಂಥ ನೀರನ್ನ ತನ್ನ ಬಾಯಿಯಲ್ಲಿ ತಗೊಂಡ್ಬರ್ತ. ಗುಬ್ಬಿ ಬಾಯಿಗೆ ಎಷ್ಟು ನೀರು ಬರ್ತಾವ? ಒಂದು ಸಿಂಟ್ಯಾಕ್ಸ್ ಬರ್ತಾವ, ಒಂದು ಬ್ಯಾರಲ್ ಬರ್ತಾವ, ಒಂದು ಟ್ಯಾಂಕರ್ ಬರ್ತಾವ? ಇಲ್ಲ, ಅರ್ಧದೊಳಗೆ ಗಿರ್ದ ಹನಿ ಬರ್ತೈತಿ. ಆ ಹನಿಯನ್ನ ತಗೊಂಡ್ಬಂದು ಅರಮನೆ ಮ್ಯಾಗ ಹಾಕಕತ್ತಂದ. ಆಗ್ತದಲ್ಲ? ಸಾಧ್ಯ ಇಲ್ಲ. ಗುಬ್ಬಿ ಹೋಗೋದು ತನ್ನ ಹನಿ ಅಂತಂದ್ರೆ ಹಾಕೋದು ಹೋಗೋದು ತರ ನೋಡಿ ಕಾಗೆ ನಗಕತ್ತಂತ. ಎಂತ ಹುಚ್ಚ ಐತಿ ಗುಬ್ಬಿದು. ಇಡೀ ಕಾಡನೆ ದಗದಗ ಅಂತ ಹುಡ್ಕೊಂತ ಬಂದು ಅರಮನೆ ಸುಡ್ಕೊಂತ ಹೋಗ್ತೀನಿ. ಇನ್ನು 10 ನಿಮಿಷದಾಗ ಅದು ಅರಮನೆ ಸುಡ್ತೈತಿ. ಇದು ಗುಬ್ಬಿ ಹುಚ್ಚ ಹೋಗ್ತದೆ ಅಂತ. ಗುಬ್ಬಿ ಏನ್ ಪ್ರಶ್ನೆ ಕೇಳ್ತದ್ರ ಕಾಗಿ, ಏ ಗುಬ್ಬಿ, ಈ ಅರಮನೆ ಹತ್ತಿ ಜಗದಾಗ ಉಡಕದ್ದೀನಿ, 10 ನಿಮಿಷ ಸುಟ್ಟು ಹೋಗ್ತೈತಿ. ನೀ ಹಾಕುವ ನೀರಿನಿಂದ ಆ ಅರಮನೆ ಆರುತ್ತನು ಅಂತ ಪ್ರಶ್ನೆ ಹಾಕ್ತದೆ. ಅವಾಗ ಗುಬ್ಬಿ ಎಷ್ಟು ಚಂದ ಉತ್ತರ ಹೇಳ್ತದಂದ್ರ, ಕಾಗಿ, ನಾ ಹಾಕುವ ನೀರಿನಿಂದ ಅರಮನೆ ಆರುದಿಲ್ಲ, ಸುಡದಂತೂ ಖಂಡಿತ. ಆದ್ರ ನಾ ಯಾಕೆ ಹಾಕಕತ್ತೀನಪ್ಪ ಅಂತಂದ್ರ, ಈ ಅರಮನೆ ಅನ್ನೋದು ಇತಿಹಾಸದೊಳಗೈತಿ, ಈ ಅರಮನೆ ಪುಸ್ತಕದೊಳಗ ದಾಖಲೆ ಐತಿ. ಇದನ್ನ ಆರಿಸುವ ಸಂದರ್ಭದೊಳಗ ನಾಳೆ ಇದು ಸುಟ್ಟು ಹೋಯ್ತಪ್ಪ, ಇದು ಕೂಡ ಒಂದು ದೊಡ್ಡ ಇತಿಹಾಸ ಆಗತ್ತ. ಇಂಥ ಅರಮನೆ ಕಾಡಿನಲ್ಲಿ ಬೆಂಕಿ ಹಚ್ಚಿ ಅರಮನೆ ಸುಟ್ಟು ಹೋಯ್ತಂತ ಒಂದು ಪುಸ್ತಕ ಆಗಲ್ಲ. ಆ ಪುಸ್ತಕದೊಳಗ ಇದನ್ನ ಆರ್ಸಕ ಪ್ರಯತ್ನ ಮಾಡಿತ್ತು ಅಂತ ನನ್ನ ಹೆಸರು ಪುಸ್ತಕದೊಳಗೆ. ಇವತ್ತು ನೀವೆಲ್ಲ ಎಂತ ಕಾರ್ಯ ಮಾಡ್ರಿ ಅಂದ್ರ, ಪುಣ್ಯದ ಲಿಸ್ಟ್ ಒಳಗೆ ಬರುವಂತ ಕೆಲಸವನ್ನ ಯಾರು ಮಾಡಿರಪ್ಪ ಅಂದ್ರ, ಅಸ್ಕಿ ಗ್ರಾಮದ ಎಲ್ಲ ದೈವದನ್ನು ಮಾಡಿಲ್ಲ. ಇದು ಪುಣ್ಯದ ಕೆಲಸ. ಹಂಗ ಮನುಷ್ಯನಾದವರು ಕೂಡ ಯಾವಾಗಲೂ ಪುಣ್ಯದ ಲಿಸ್ಟ್ ಒಳಗಿರಬೇಕು.
ಪಾಪದ ಲಿಸ್ಟ್ನಲ್ಲಿ ಇರಬಾರ್ದು. ಪಾಪದ ಲಿಸ್ಟ್ನಲ್ಲಿ ಇದ್ರೆ ಮನುಷ್ಯನಿಗೆ ಮೋಕ್ಷ ಇಲ್ಲ. ಅದಕ್ಕೆ ದಾನ ಧರ್ಮಗಳನ್ನ ಮಾಡು, ಪರೋಪಕಾರವನ್ನು ಮಾಡು ಅಂತ ಇತಿಹಾಸ, ಪುರಾಣ, ವಚನ, ಗ್ರಂಥವೆಲ್ಲ ಹೇಳ್ಕೊಂತ ಬರ್ತಾವ. ಮನುಷ್ಯನ ಜನ್ಮಕ್ಕೆ ಯಾಕೆ ಹೇಳ್ತಾವ ಬಂದ್ರೆ 74 ಲಕ್ಷ ಜೀವಕೋಟಿಗಳಲ್ಲಿ ಶ್ರೇಷ್ಠ ಮಾನವ ಅಂತ ಇತಿಹಾಸ ಹೇಳ್ತೈತಿ. ಅಂದ್ರ ಬುದ್ಧಿಜೀವಿ ಮಾನವ ಅಂತ. ಆದ್ರೆ ಬುದ್ಧಿಜೀವಿ ಮಾನವ ಅಂತ ಇತಿಹಾಸ ಹೇಳ್ತೈತಿ. ನಾವೆಲ್ಲ ಮಾಡುವಂತ ಕೆಲಸ ಏನಾಗಿದೆ ಅಂದ್ರೆ ಬುದ್ಧಿಗೀಡಿ ಕೆಲಸ ಆಗ್ಯಾವ. ಒಬ್ರಿಗೊಬ್ರು ಕಂಡ್ರೆ ಆಗಿರೋದು. ನಿಮ್ಮೂರ ಕಡೆ ಅಲ್ಲ, ನಮ್ಮೂರ ಕಡೆ ಸುಂದರ ಇದೆ. ಒಬ್ರಿಗೊಬ್ರು ಕಂಡ್ರೆ ಆಗಿ ಬರಲ್ಲ, ಒಬ್ರು ಮನಿ ಕಡಿಸಿದ್ರೆ ಆಗಿ ಬರಲ್ಲ, ಒಬ್ರು ಹೊಲ ತೊಗೊಂಡ್ರೆ ಆಗಿ ಬರಲ್ಲ, ಒಬ್ಬ ಚಲೋ ಪ್ಯಾಂಟ್ ಶರ್ಟ್ ಹಾಕೊಂಡು ಅಡ್ಡಿದ್ರೆ ಆಗಿ ಬರಲ್ಲ, ಒಬ್ಬ ಸೈಕಲ್ ಮುಟ್ಟು ಚಲೋ ಅಡ್ಡಿಡಕತ್ರ ಆಗಿ ಬರಲ್ಲ. ಇಂಥ ಮನಸ್ಸುಗಳನ್ನ ವಿಚಾರ ಮಾಡೋದು ಏನಾಗತ್ತೆ ಅಂದ್ರೆ ನಮ್ಮ ಮನುಷ್ಯನೇ ನೆಮ್ಮದಿ ಕೊಡ್ತೇವೆ. ಅದಕ್ಕ ಯಾರೇ ಆಗಲಿ ಎಲ್ಲರೂ ನಮ್ಮವರು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವನೆಗಳು ಇದ್ಕೊಂಡು ಇವತ್ತು ಎಲ್ಲಮ್ಮ ತಾಯಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿಲ್ಲ. ನಿಜವಾದ ಕೂಡ ಇದು ದೊಡ್ಡ ಕೆಲಸ ಅನ್ನುವಂತ ಮಾತನ್ನ ನಮಗೆಲ್ಲ ತಿಳಿಸಿ, ಸಮಯ ಬಹಳ ಆಗೈತಿ. ಇನ್ನ ಮಹಾ ಮಂಗಳಾರತಿ ಮಾಡಬೇಕು, ಇನ್ನ ಬಾಳೆ ಕಂಬವನ್ನ ಕಡಿಯುವಂತ ಕೆಲಸವನ್ನ ಮಾಡಬೇಕು. ನಿಮಗೆಲ್ಲರಿಗೆ ಕಾಡಿಗೆಯನ್ನು ಹಚ್ತೀವಿ. ಆ ಹೋಮದಲ್ಲಿರ್ತಕ್ಕಂಥ ಆ ಕಾಡಿಗೆ ಅರ್ಥ ಏನಪ್ಪಾ ಅಂದ್ರ ನಿಮ್ಮನ್ನು ಇರ್ತಕ್ಕಂಥ ಕರ್ಮಗಳ ನಿವಾರಣೆ ಆಗಲಿ, ನಿಮಗೆ ಬರುವಂತಹ ಕರ್ಮಗಳು ಯಾವುದೇ ಬರಬಾರ್ದು. ನೀವು ಯಾವಾಗಲೂ ಧರ್ಮದ ಕೆಲಸದೊಳಗ ನೀವು ಇರಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಇವತ್ತು ಆ ಕಾಡಿಗೆಯನ್ನು ಹಚ್ಚುವಂತ ಕೆಲಸವನ್ನ ಮಾಡ್ತೀವಿ. ಇದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಇದು ಜಾತ್ರೆ ಆಗಿ ಮಾಡ್ಕೊಂಡು ಹೊಂಟೇವಿ. ಇಲ್ಲಿ ಎಲ್ಲರೂ ಯಾರೂ ಸಣ್ಣವರಲ್ಲ, ಇಲ್ಲಿ ಯಾರೂ ದೊಡ್ಡವರಲ್ಲ, ನಾವೆಲ್ಲರೂ ಎಲ್ಲಮ್ಮನ ಮಕ್ಕಳು ಅಂತ ತಿಳ್ಕೊಂಡು ಹೊಂಟಿಲ್ಲ. ಇದು ನಿಜವಾದ ಕೂಡ ಬಹಳ ದೊಡ್ಡ ಕೆಲಸವನ್ನ ಜಾತ್ರೆಯನ್ನು ಮಾಡ್ಕೊಂಡು ಹೊಂಟೀವಿ. ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗಿ ಇದು ಪ್ರತಿಷ್ಠಾಪನೆ ಆಗಿ ನೀವು 3 ವರ್ಷ ಸತತವಾಗಿ ಪೂಜೆಯನ್ನು ಮಾಡಿಸ್ಬೇಕು. ಅಂದ್ರೆ ಆ ಗಟ್ಟಿಗೆ ಜಾತಿ ಅದಕ್ಕೊಂದು ಶಕ್ತಿ ಬರ್ತೈತೆ. ಇವತ್ತು ಈ ವರ್ಷ ಹೋಯ್ತೀಗ, ಇನ್ನು 2 ವರ್ಷ ಗುಡ್ಡವನ್ನು ಮಾಡಿಸ್ಬೇಕು. ಅಂದ್ರೆ ಆ ದೇವತೆಗೆ ಒಂದು ಶಕ್ತಿ ಬರ್ತೈತಿ. ಒಂದಾಕಿಗೆ ನಿಮಗೇನು ಒಳ್ಳೇದಾಗ ಬಂದು ಏನು ಕಷ್ಟಗಳನ್ನು ಬೇಡ್ಕೊತೀರಿ ಅದನ್ನ ಪರಿಹರಿಸುವಂತ ಶಕ್ತಿ ಆ ಅಮ್ಮನೊಳಗ ಜಾಗೃತ ಆಗಬೇಕಪ್ಪ ಅಂದ್ರ ಇದು ನೀವು 3 ವರ್ಷ ಸತತವಾಗಿ ಹೋಮ ರುದ್ರಾಭಿಷೇಕವನ್ನ ಮಾಡಿಸ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಬಹಳ ಆತ್ಮೀಯರ ಮಹೇಶ್ ಮುತ್ಯ ಅವ ಎಲ್ಲಿ ಕರೀತಾರಪ್ಪ ಅಂದ್ರೆ ಅಲ್ಲಿ ದಮಕ್ಕರ್ ಹೋಗ್ಬಿಡ್ತೀವಿ ನಾವು. ಯಾವುದೂ ವಿಚಾರ ಮಾಡೋದಿಲ್ಲ. ಯಾಕಂದ್ರ ಅವನಿರ್ತಕ್ಕಂಥ ಒಂದು ಮಾತೃ ಹೃದಯ, ಅವನಿರ್ತಕ್ಕಂಥ ನಯ ವಿನಯ, ಅವ್ರಲ್ಲಿರ್ತಕ್ಕಂಥ ಒಂದು ಜಂಗಮಾ ಪ್ರೇಮಿ, ಅವ್ರಲ್ಲಿರ್ತಕ್ಕಂಥ ಒಂದು ಗುರುಗಳ ಮೇಲೆ ಭಕ್ತಿ ನಿಜವಾಗಿ ಕೂಡ ಬಹಳ ದೊಡ್ಡದೈತಿ. ಇವತ್ತು ನಮ್ಮನ್ನ ಎಲ್ಲ ಕರೆಸಿದ ಅವ್ರಿಗೆ ಜೋರಾದ ಚಪ್ಪಾಳೆ ಕಟ್ಟಿ